ಇದ್ರಲ್ಲಿ ಆಲ್ರೆಡಿ ಶೆಲ್ ಇದೆ ಹಾಗಿದ್ರೆ. ಸೊ ಒಂದು ಎಕ್ಸ್ಟ್ರಾ ಅಡಿಷನಲ್ ಆಗಿ ಕೊಟ್ಟಿದ್ದ. ಈಗ ನಿಂತ್ಕೊಂಡು ಸ್ಟಾರ್ಟ್ ಮಾಡೋಣ. ಇನ್ಸ್ಟಾಲೇಷನ್ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಹಾಯ್ ಎವ್ರಿವಾನ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ನನ್ನ ಬ್ಲಾಗ್ ಏನಂದ್ರೆ, ವಾಕಿಂಗ್ ಪ್ಯಾಡ್ನ ನಾನು ಆರ್ಡರ್ ಮಾಡಿದ್ದೆ ಅಮೆಝಾನ್ ಅಲ್ಲಿ. ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ ಅಂತ ನೋಡೋಣ ಅಂತ. ಬಿಕಾಸ್ ಇದು ಜಸ್ಟ್ ಫಿಟ್ ಆಗಿರೋದಕ್ಕೆ, ಫಿಟ್ ಅನ್ನೋದಕ್ಕಿಂತ ಡೈಲಿ ಸ್ವಲ್ಪ ಒಂದು ಫಿಸಿಕಲ್ ಆಕ್ಟಿವಿಟಿ ಏನಾದರೂ ಇರಲಿ. ಬಿಕಾಸ್ ನಮಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ತುಂಬಾ ಮನೆ ಕೆಲಸ, ಅದಾದ್ಮೇಲೆ ಆಫೀಸ್ ವರ್ಕು ಅದು ಇದು ಅಂತ ತುಂಬಾ ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಸ್ವಲ್ಪ ಅದ್ರ ಫಿಸಿಕಲ್ ಆಕ್ಟಿವಿಟಿ ಇರಲಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ತಗೊಂಡಿದ್ದೀನಿ. ಯೂಶುವಲ್ ಆಗಿ ಮನೆ ಹತ್ರನೇ ವಾಕ್ ಮಾಡ್ಬೋದಿತ್ತು, ಬೇಸಿಕ್. ನಿಮ್ಗೆ ಗೊತ್ತಲ್ವಾ, ಮಳೆಗಾಲ. ಎದ್ದು ಬೆಳಗ್ಗೆ ಹೋಗೋಣ ಅಂತ ಹೋದ್ರೆ ಫುಲ್ಲು ಮಳೆ ಬರ್ತಾ ಇರುತ್ತೆ ಅಥವಾ ಫುಲ್ಲು ಥಂಡಿ ಇರುತ್ತೆ. ಸೊ ರಿಸ್ಕ್ ಬೇಡ ಅಂತ ಹೇಳಿ ನಾನು ವಾಕಿಂಗ್ ಪ್ಯಾಡ್ನ ಆರ್ಡರ್ ಮಾಡಿದ್ದೀನಿ. ಹೇಗಿರುತ್ತೆ ಅಂತ ನೋಡೋಣ. ಓಪನ್ ಮಾಡ್ತೀನಿ ನಾನು ಇದನ್ನ, ನಿಮ್ಗೂ ತೋರಿಸ್ತೀನಿ. ಇಷ್ಟ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ. ಓಕೆ, ಬನ್ನಿ ಅನ್ಬಾಕ್ಸ್ ಮಾಡೋಣ. 120 kg ವರ್ಗು ಇರೋರು ಇದ್ರ ಮೇಲೆ ವಾಕಿಂಗ್ ಪ್ಯಾಡ್ ಮೇಲೆ ವಾಕ್ಔಟ್ ಮಾಡ್ಬೋದು. ವಾಕ್ಔಟ್ ಲೈಕ್ ವಾಕ್ ಮಾಡ್ಬೋದು, ಕಾರ್ಡಿಯೋ ಮಾಡ್ಬೋದು. ಅಂಡ್ ನಾನು ಅದಕ್ಕಿಂತ ತುಂಬಾ ಕಮ್ಮಿ ಇದ್ದೀನಿ. ನನ್ನ ಫಿಟ್ನೆಸ್ಗೋಸ್ಕರ, ಬೇಸಿಕ್ ನನ್ನ ಕಾರ್ಡಿಯೋಗೋಸ್ಕರ ಇದು ಆರ್ಡರ್ ಮಾಡಿದೆ. ಇದು ಸಾರಿ ಗೈಸ್, ನಾನು ರಾಂಗ್ ವೇನಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದೆ. ಸೊ ಈಗ ಮತ್ತೆ ಕರೆಕ್ಟ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಇದು ವೇಸ್ಟ್ ಆಗೋದು ಬೇಡಲ್ವಾ. ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ ಥಿಂಕಿಂಗ್ ಏನಕ್ಕಾದ್ರೂ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇರ್ತೀವಿ ನಾವು. ಇದನ್ನ ಫಸ್ಟ್ ಔಟ್ ಮಾಡೋಣ. ಇದು ಬಿಚ್ಚೋಗ್ತಾ ಇದೆ. ಓಕೆ ಓಕೆ ಓಕೆ, ವೆಯ್ಟ್ ಇದೆ ಗಾಯ್ಸ್, ವೆಯ್ಟ್ ಇದೆ. ಓಕೆ, ಏನೇನು ಕೊಟ್ಟಿದ್ದಾರೆ ನೋಡೋಣ. ಮಾಡ್ಬೋದಲ್ಲ? ಇದೇನೋ ಕೊಟ್ಟಿದ್ದಾರೆ. ಇನ್ಸ್ಟಾಲ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಅದಕ್ಕೂ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ಸ್ಟಾಲೇಷನ್ ಚಾರ್ಜಸ್ ಇರುತ್ತೆ. ಅದಕ್ಕೂ ನಾವು ಯಾವುದೇ ರೀತಿ ತಗೊಂಡಿಲ್ಲ. ನೋಡೋಣ, ಒಂದು ವೇಳೆ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ವಿಲ್ ಟೇಕ್ ಅ ಹೆಲ್ಪ್. ಇದೇನಿದು? ಓಕೆ, ಹೇಗೆ ಯೂಸ್ ಮಾಡೋದು ಅಂತ ಹೇಳಿ. Okay, walking pad treadmill user manual built for endurance, built for India. So introduction is that dear customer, we welcome you to the lifelong family as you welcome our lifelong walking pad treadmill in your home. Okay, maybe ಇದು ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಇದರಲ್ಲಿ ಫುಲ್ಲು ಡೀಟೇಲ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ಸ್ಟಾಲೇಷನ್ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಫುಡ್ ಪ್ಯಾಡ್ ಅಂಡ್ ಹೌ ಟು ಯೂಸ್ ಅಂತೆಲ್ಲ. ಫಸ್ಟು ಕಂಪ್ಯೂಟರ್ ಎಲ್ಲ ಓಪನ್ ಮಾಡೋಣ. ಅಂಡ್ ರಿಮೋಟ್ ನೋಡಿ ಗೈಸ್, ಎಷ್ಟು ಪುಟಾಣಿ, ಎಷ್ಟು ಕ್ಯೂಟ್ ಆಗಿದೆ. ಮೇಬಿ ಸ್ಟಾರ್ಟ್, ಹೋಲ್ಡ್, ಸ್ಟಾಪ್, ಹೈ ಮಾಡ್ಕೊಳ್ಳೋದು, ಲೋ ಮಾಡ್ಕೊಳ್ಳೋದು ಎಲ್ಲ ಇದೆ ಅಂತಾರೆ. ಓಕೆ, ಇದೇನಿದು? ಶೆಲ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಹಾಕೊಳ್ಬೇಕು ಅನ್ಸುತ್ತಲ್ಲ. ಓಕೆ, ಲೆಟ್ ಇಟ್ ಬಿ. ಫುಲ್ ಓಪನ್ ಮಾಡೋಣ, ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಮತ್ತೆ ಇದು ಏನೋ ಒಂದು ಟೂಲ್ ಕೊಟ್ಟಿದ್ದಾರೆ ಫಿಟ್ಮೆಂಟ್ಗೆ. ಓಕೆ, ಇದು ಏನು? ಆಯಿಲ್. ಓ, ಆಯಿಲ್ ಕೊಟ್ಟಿದ್ದಾರೆ. ಟಾನಿ ಬಾಟಲ್ ಚೆನ್ನಾಗಿದೆ. ಓಕೆ, ವಾಟ್ ಎಲ್ಸ್ ನೆಕ್ಸ್ಟ್? ವೈರಿಂಗ್ ಕೊಟ್ಟಿದ್ದಾರೆ. ಈಗ ವೈರ್ ಕೊಟ್ಟಿದ್ದಾರೆ. ಏನು ಓಪನ್ ಮಾಡೋದು? ಓಕೆ, ತೆಗಿಯೋಣ. ಪಾಸ್. ಓಕೆ, ಇದರಲ್ಲಿ ಆಲ್ರೆಡಿ ಶೆಲ್ ಇದೆ ಹಾಗಿದ್ರೆ. ಸೊ ಒಂದು ಎಕ್ಸ್ಟ್ರಾ ಅಡಿಷನಲ್ ಆಗಿ ಕೊಟ್ಟಿದ್ದಾರೆ. ಒಂದ್ ವೇಳೆ ಇದೇನಾದ್ರೂ ಖಾಲಿ ಆದ್ರೆ ವಾಚ್ ಶಾಪ್ ಅಲ್ಲಿ ಅದ್ರಲ್ಲೆಲ್ಲ ಸಿಕ್ಕತ್ತಂತೆ. ಓಕೆ, ಸ್ವಿಚ್ ಬೋರ್ಡ್ಗೆ ಹಾಕಿಟ್ಟಿದೀವಿ.
ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಅದಕ್ಕೂ ಮೊದಲು ಆಯಿಲ್ ಹಾಕಬೇಕು. ಹೀಗೆ ಕಾಣುತ್ತದು. ಸೊ ಸ್ವಿಚ್ ಆನ್ ಮಾಡಿದ್ರೆ ಓಕೆ, ಸ್ವಿಚ್ ಆನ್ ಮಾಡಿದ್ರೆ ಹೀಗಿದೆ. ಸೊ ಅದಕ್ಕೂ ಮೊದಲು ಆಯಿಲ್ ಹಾಕಬೇಕು. ಆಯಿಲ್ ಹಾಕೋಣ ತಾಳಿ. ಓಕೆ, ಲ್ಯೂಬ್ರಿಕೇಶನ್ ಆಯಿಲ್ ಹಾಕ್ಬೇಕಾಗತ್ತೆ ಇದ್ರ ಕೆಳಗಡೆ. ಇದು ವಾಕಿಂಗ್ ಪ್ಯಾಡ್ ಏನಿದೆ ಗೊತ್ತಾ, ಈ ಕಡೆ ತೋರಿಸ್ತೇನೆ ನೋಡಿ, ನಿಮ್ಗೆ ಕಾಣುತ್ತೆ. ಹಿಂಗೆ ಮೇಲೆ ಎತ್ತಿ ಇಂಥ ಜಾಗಕ್ಕೆ ಹಾಕ್ಬೇಕಾಗುತ್ತೆ. ನಾವು ಆಲ್ರೆಡಿ ಹಾಕಿದ್ದೀವಿ ಅಂದ್ರೆ ನನ್ನ ಹಸ್ಬೆಂಡ್ ಹಾಕಿದ್ರು, ನಂಗೆ ಹಾಕಕ್ ಬರಲಿಲ್ಲ. ಸೊ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಹಾಕಿದೀವಿ. ನೆಕ್ಸ್ಟ್ ಏನಾದರೂ ಚೇಂಜಸ್ ಮಾಡೋದಿದ್ರೆ ನಾನು ನೆಕ್ಸ್ಟ್ ಯಾವ್ದಾದ್ರು ಕಮೆಂಟ್ ಬ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ. ಸೊ ಈಗ ಎಲ್ಲ ಆಗಿದೆ, ಕನೆಕ್ಟ್ ಮಾಡಿದೀವಿ, ಆನ್ ಆಗಿದೆ. ರಿಮೋಟ್ ಅಲ್ಲಿ ಶೆಲ್ ಸಹ ಇದೆ, ರಿಮೋಟ್ ಅಲ್ಲಿ ಇಟ್ವಿ ಇದೆ. ಸೊ ಈಗ ನಾನು ನಿಂತ್ಕೊಂಡು ವಾಕ್ ಮಾಡ್ತೀನಿ, ನೋಡೋಣ. ಅರೌಂಡ್ 120 kg ವರ್ಗೂನು ಇರೋರು ಯೂಸ್ ಮಾಡ್ಬೋದಂತೆ. ಅವ್ರು ಕೊಟ್ಟಿರೋ ಒಂದು ಲಿಮಿಟ್. ಬಟ್ ಸ್ಟಿಲ್ ಸ್ವಲ್ಪ ನನ್ನಷ್ಟು ವೆಯ್ಟ್ 165 to 70 kg ಇರೋರು, 80 kg ಇರೋರ್ವರೆಗೂ ಯೂಸ್ ಮಾಡ್ಬೋದು ಅಂತ ನನ್ಗನ್ಸುತ್ತೆ. ಬಿಕಾಸ್ ಇದಿಷ್ಟೇ ಇರೋದು. ನನ್ನಂತ ಹೈಟ್ ವೆಯ್ಟ್ ಇರೋಂಥವ್ರಿಗೆ ಇದು ಪರ್ಫೆಕ್ಟ್ ಸೂಟ್ ಆಗುತ್ತೆ. ಈಗ ಸ್ಟಾರ್ಟ್ ಮಾಡಿ ನೋಡೋಣ ಹೇಗೆ ಓಡುತ್ತೆ, ಸ್ಟಾರ್ಟಿಂಗ್ ಸ್ಪೀಡ್ ಹೇಗಿರುತ್ತೆ ಅಂತ. ಓಕೆ, ಸ್ಲೋಲಿ ಗೋಯಿಂಗ್. ಬಟ್ ಇದು ಯಾಕೋ ಉಲ್ಟಾ ಹೋಗ್ತಾ ಇದೆ ಅಲ್ಲ? ಇಲ್ಲ, ಕರೆಕ್ಟ್ ಆಗಿದೆ. ಸಾರಿ, ನಾನು ಜಿಮ್ಗೆ ಹೋಗಿ ತುಂಬಾ ದಿನ ಆಗಿದ್ರಿಂದ ನನಗೆ ಗೊತ್ತಾಗ್ತಾ ಇಲ್ಲ. ಡಿಪ್ರೆಷನ್. ಫೈನ್. ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ ಅಂಡ್ ಮೈನಸ್ ಕೊಟ್ಟಿದ್ದಾರೆ. ಮೇ ಬಿ ಸ್ಪೀಡ್ ಬೇಕಿದ್ರೆ ನಾವು ಜಾಸ್ತಿ ಮಾಡ್ಕೊಳ್ಬೋದು. ನಾನ್ ಮಿನಿಮಮ್ ಸ್ಪೀಡ್ ವಾಕ್ ಮಾಡ್ತಾ ಇದ್ದು ಇಟ್ಸ್ 3. ಸೊ 3 ಇಟ್ಕೊಳ್ತಿದ್ದೆ. ನನ್ನ ಮಿನಿಮಮ್ ವಾಕ್ ಯಾವಾಗ್ಲೂ 3 ಇರ್ತಿತ್ತು. ಅದಕ್ಕೂ ಜಾಸ್ತಿ ಬೇಕು ಅಂದ್ರೆ 5 ಇಟ್ಕೊಳ್ತಿದ್ದೆ. 5 ಇಸ್ ದ ಲಾಸ್ಟ್ ಲಿಮಿಟ್. ಸೊ ನಾವೆಷ್ಟು ವಾಕ್ ಮಾಡಿದೀವಿ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಆಸ್ ಆಫ್ ನೌ ನಾನು ಸ್ಟಾರ್ಟ್ ಮಾಡಿ 45 ಸೆಕೆಂಡ್ 46 ಸೆಕೆಂಡ್ ಆಗಿದೆ. ಎಷ್ಟು ನಿಮಿಷ ವಾಕ್ ಮಾಡಿದ್ವಿ, ಎಷ್ಟು ಇದ್ರಲ್ಲಿದೆ, ನಾನು 3 ಅಲ್ಲಿ ಇಟ್ಟಿದ್ದೀನಿ ಈಗ ಸ್ಪೀಡು. ಎಲ್ಲಾನು ಇಲ್ಲಿ ಕ್ಯಾಲೋರಿ ಬರ್ನ್ ಆಗೋದು ಎಲ್ಲಾನು ಇಲ್ಲಿ ತೋರಿಸ್ತಾ ಇದೆ. ಟೈಮ್ ಲಿಮಿಟ್, ಸ್ಪೀಡ್, ಮತ್ತೆ ಎಷ್ಟು ಡಿಸ್ಟೆನ್ಸು, ಕ್ಯಾಲೋರಿ ಎಷ್ಟು ಬರ್ನ್ ಆಗಿದೆ ಅನ್ನೋದನ್ನ ಆಟೋಮ್ಯಾಟಿಕ್ ಆಗಿ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇದ್ರ ಪ್ರಕಾರ ನಾವು ವಾಕ್ ಮಾಡ್ಬೋದು. ಓಕೆ, ಇಷ್ಟೊತ್ತು ಇದ್ರ ಬಗ್ಗೆ ನಾನು ತೋರಿಸ್ದೆ. ಈಗ ನಾನು ಇದ್ರ ಮೇಲೆ ನಿಂತ್ಕೊಂಡು ವಾಕ್ ಮಾಡ್ತೀನಿ. ಸೊ ಲೆಟ್ ಮಿ ಸ್ಟಾಪ್ ಫಸ್ಟ್. ಓಕೆ, ಸಾಕ್ಸ್ ಹಾಕೊಂಡ್ ಬಿಡ್ತೀನಿ ಬಿಕಾಸ್ ಇದು ಸ್ವಲ್ಪ. ಓಕೆ, ಇದ್ರ ಮೇಲೆ ನಿಂತ್ಕೊಳ್ಳೋಣ. ಈಗ ನಿಂತ್ಕೊಂಡು ಸ್ಟಾರ್ಟ್ ಮಾಡೋಣ. ಇಟ್ಸ್ 3, 2, 1. ಸ್ಲೋ ಆಗಿ ಹೋಗ್ತಾ ಇದೆ. ಚೆನ್ನಾಗಿದೆ. ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ನಾನು ಮಿನಿಮಮ್ ಸ್ಪೀಡ್ ಓಡಾಡೋದು ಈಗಾಗಲೇ ಹೇಳಿದ್ದೀನಿ. 3, 2.5, 6, 7, 8, 9, 3 ಇಷ್ಟು. ಇದು ನನ್ನ ಲಿಮಿಟ್. ಯೂಶುವಲ್ ಆಗಿ ನಾನು ವಾಕ್ ಮಾಡೋದು. ನಂಗೆ ಸ್ವಲ್ಪ ಫಾಸ್ಟ್ ಆಗಿ ವಾಕ್ ಮಾಡಬೇಕು ಅಂತಂದ್ರೆ ನಾನು 5 ಇಟ್ಕೊಳ್ತೀನಿ. ಬಟ್ ಆಸ್ ಆಫ್ ನಾವು ಸಾಕು. ಇವಾಗ ನೀವು ಥ್ರೆಡ್ಮಿಲ್ ಅಲ್ಲೆಲ್ಲ ವಾಕ್ ಮಾಡಿದಾಗ ಹೇಗಿರುತ್ತೆ ಹಾಗೇನೆ. ಇದು ಸ್ಮಾಲ್ ವಾಕಿಂಗ್ ಪ್ಯಾಡ್. ಸೊ ಯಾವಾಗಷ್ಟೇ ನೀವು ವಾಕ್ ಮಾಡುವಾಗ ಸ್ಟ್ರೈಟ್ ನೋಡಿ, ಕೆಳಗಡೆ ನೋಡ್ಕೊಂಡು ಮಾಡಬೇಡಿ, ತಲೆ ಸುತ್ತುತ್ತೆ. ಹಾಗಾಗಿ ಸ್ಟ್ರೈಟ್ ಆಗಲಿ ಅಥವಾ ಏನಾದರೂ ಒಳ್ಳೆ ದೇವ್ರದ್ದು ಮ್ಯೂಸಿಕ್, ನಾನು ಕೇಳೋದು ದೇವ್ರದ್ದು, ನಿಮ್ಗೆ ಯಾವ್ದಾದ್ರು ಮ್ಯೂಸಿಕ್ ಕೇಳಬೇಕು ಅನ್ಸಿದ್ರೆ ಮ್ಯೂಸಿಕ್ ಕೇಳ್ಕೊಂಡು ಮಾಡಿ. ಚೆನ್ನಾಗಿರುತ್ತೆ. ಡೈಲಿ ಒಂದು 30 to 40 minutes ಆರ್ 45 minutes ಕಾರ್ಡಿಯೋ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ಒಳ್ಳೇದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಲೆಟ್ ಮಿ ಸ್ಟಾಪ್. ಇಲ್ಲಿವರೆಗೂ ನನ್ನ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ಮತ್ತೆ ಈ ವಾಕಿಂಗ್ ಪ್ಯಾಡ್ ನಿಮ್ ನೋಡ್ತಿರೋರ್ಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೀಗೆ ನೋಡ್ತಾ ಇರಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಒಂದು ಒಳ್ಳೆ ಕಂಟೆಂಟ್ ತಗೊಂಡು ಬರ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.